ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ಸಲ ತೊಳ್ಕೊಂಡು ಅದನ್ನು ನೆನೆ ಹಾಕಬೇಕು. 1 ಅವರ್ ಆದರೂ ನೆನೆ ಹಾಕಿ, ನೆಂದ ಮೇಲೆ ಆ ನೀರು ಬಸ್ಕೊಂಡು ಒಂದು ನೋಡಿ ನೀರು ಬಸಿತಿದ್ದೀನಿ. ನೀರು ಬಸ್ದು ಒಂದು ಕಾಟನ್ ಬಟ್ಟೆ, ಟವಲ್ಲೋ ಪಂಚೆನೋ ಏನಾದರೂ ಯಾವುದ್ರಾದ್ರ ಮೇಲೆ ಹಾರಕ್ಕೆ ಹಾಕ್ಕೊಳ್ಳಿ. ಬಿಸಿಲಿಗೆ ಹಾಕ್ಬಿಡಿ, ಮನೆ ಒಳಗಡೆನೇ ಹಾಕ್ಕೊಳ್ಳಿ. ಒಂದು 1/2 ಅವರ್ ಹಾಕಿದ್ರೂ ಸಾಕು. 1 ಗ್ಲಾಸ್ ಅಲ್ವಾ, ಅದು ಬೇಗ ಒಣಗೋಗುತ್ತೆ. ಫುಲ್ಲು ಒಣಗಿಸ್ಬೇಡಿ. ಹಿಂಗೆ ಕೈಗೆ ಅಂಟಬೇಕು. ಒಟ್ಟಿನಲ್ಲಿ ಅದನ್ನು ಮುಟ್ಟಿದ್ರೆ ಮತ್ತೆ ಕೈಗೆ ಅಂಟ್ಕೋಬೇಕು. ಅಷ್ಟು ಹಾಕಿದ್ರೆ ಸಾಕು. ಒಂದು 15 ಮಿನಿಟ್ಸ್ ಹಾಕಿದ್ರೂ ಸಾಕು ಅನಿಸುತ್ತೆ ನನಗೆ. ನಾನೊಂದು 1/2 ಅವರ್ ಹಾಕಿದ್ದೆ. ನೋಡಿ, ಹಿಂಗೆ ಕೈಗೆ ಅಂಟಿದ್ರೆ ಅದು ಅಂಟ್ಕೋಬೇಕು ವಾಪಸ್ಸು, ಆವಾಗ ಪರ್ಫೆಕ್ಟ್ ಅಂತ. ಈಗ ಇದೆಲ್ಲ ಎತ್ಕೊಂಡು ಹುರ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು. ಲೈಟ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನಾನು ಇನ್ನೊಂದು ಕಡೆ ಅದೇ ಲೋಟದಲ್ಲಿ ಒಂದು ಗ್ಲಾಸ್ ಬೆಲ್ಲ ಹಾಕ್ಕೊಂಡಿದ್ದೀನಿ, ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ. ಪಾಕ ಗೀಕ ಏನೂ ತೆಗಿಬೇಡಿ, ಜಸ್ಟ್ ಇದು ಮಾಡ್ಕೋಬೇಕು, ಕಾಯಿಸ್ಕೋಬೇಕು ಅಷ್ಟೇ. ಅದೆಲ್ಲ ನುಣ್ಣಗಾಗೋ ಥರ ಕಾಯಿಸ್ಕೊಂಡು ಒಂದು ಕಡೆ ಕಡಲೆ ಬೀಜ ಅರ್ಧ ಕಪ್ ಕಡಲೆ ಬೀಜ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಹುರಿದ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡು ಈ ಸಿಪ್ಪೆ ಎಲ್ಲ ತೆಗಿಬೇಕು. ಸಿಪ್ಪೆ ಎಲ್ಲ ತೆಗೆದ್ರೆ ಚೆನ್ನಾಗಿರುತ್ತೆ. ಸಿಪ್ಪೆ ತಕ್ಕೊಳ್ಳಿ. ಇನ್ನೊಂದು ಕಡೆ ಕಡಲೆಪಪ್ಪು 1/4 ಬಟ್ಲು ಕಡಲೆಪಪ್ಪು ಹಾಕ್ಕೊಂಡಿದ್ದೀನಿ. ಅರ್ಧ ಬಟ್ಲೂ ಹಾಕ್ಕೋಬೋದು. ಇದು ನಾನು ಮಾಡ್ತಾಯಿರೋದು ಹುರ್ಗಡ್ಲೆ ಜಾಸ್ತಿ ಇರೋ ಥರ, ಅದಕ್ಕೆ ನಾನು ಅರ್ಧ ಕಪ್ಪು ಇದು ತೊಗೊಂಡಿದ್ದೀನಿ. ಕಡಲೆ ಬೀಜ, ಕೊಬ್ಬರಿ ಒಂದು ಸ್ವಲ್ಪ, ಕಪ್ಪೆಳ್ಳು ಸ್ವಲ್ಪ, 1 ಸ್ಪೂನ್ ಸಾಕು. ಇದೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಅಕ್ಕಿ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡಿಕೊಂಡೆ. ಈ ಕಡಲೆ ಬೀಜ ಫುಲ್ ಹಾಕ್ಕೋಬೇಡಿ, ಸ್ವಲ್ಪ ಹಾಕ್ಕೊಂಡು ಇನ್ನು ಸ್ವಲ್ಪ ಉಳಿಸ್ಕೊಳ್ಳಿ. ಹಂಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಈ ಕಡಲೆಪಪ್ಪನ್ನು ಅಷ್ಟೇ ಅರ್ಧ ಹಾಕ್ಕೊಂಡು ಅರ್ಧ ಎತ್ತಿಕೊಂಡಿದ್ದೀನಿ. ಈಗ ಇದೆಲ್ಲ ಪೌಡ್ರ್ ಆದಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡು ಅಕ್ಕಿ ಹಿಟ್ಟು, ಕಡಲೆಪಪ್ಪು ಪೌಡ್ರು, ಕಡಲೆಬೀಜ ಪೌಡ್ರು, ಎಳ್ಳು, ಕೊಬ್ಬರಿ, ಇದು ಏಲಕ್ಕಿ ಪೌಡ್ರು, ಆಮೇಲೆ ಪಕ್ಕದಲ್ಲಿ ಇಟ್ಟಿದ್ವಲ್ಲ ಅದನ್ನೆಲ್ಲ ಹಾಕೋಬೇಕು. ಇವಾಗ ಕಡಲೆಬೀಜ ಕಡಲೆಪಪ್ಪನ್ನ ಹಂಗೆ ಇಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಪುಡಿ ಥರ ಮಾಡಿಕೊಂಡು ಕೊಬ್ಬರಿ ಹೋಳುಗಳು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿದ್ದೀನಿ ನಾನು, ಚೆನ್ನಾಗಿರುತ್ತೆ ಅಂತ. ಅದನ್ನೆಲ್ಲ ಕಲಿಸ್ಕೊಳ್ಳಿ. ಬೆಲ್ಲ ಪಾಕ ತಗೋಬೇಡಿ, ಜಸ್ಟ್ ಕಾಯಿಸ್ಕೋಬೇಕು. ಅದು ಲಿಕ್ವಿಡ್ ಆಗೋ ಥರ ಕಾಯಿಸ್ಕೊಳ್ಳಿ. ಚೂರು ಕೊಬ್ಬರಿ ತುರಿದಿರೋದನ್ನು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅಕ್ಕಿ ಹಿಟ್ಟಿಗೆ ನಾವೆಲ್ಲ ಏನು ಮಿಕ್ಸ್ ಮಾಡಿ ಇಟ್ಟಿದ್ವೋ ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಬೆಲ್ಲದ ಪಾಕನ ಕಲಿಸ್ಕೊಂಡು ಈಗ ಉಂಡೆ ಕಟ್ಕೋಬೇಕು. ಎಷ್ಟು ಸಾಫ್ಟಾಗಿದೆ, ಎಷ್ಟು ಈಸಿ ಇದೆ ಅಂದರೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿ ಇರಬೇಕು. ಆವಾಗ ನೀವು ಒಂದು 3-4 ದಿವಸ ಇಟ್ಟರು ಗಟ್ಟಿ ಆಗದಿರ ಸಾಫ್ಟಾಗಿ ಇರುತ್ತೆ.